ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಜನಿವಾರ ಧರಿಸಿದ್ದಕ್ಕೆ ಪರೀಕ್ಷೆಗೆ ನಿರಾಕರಿಸಿದ್ದನ್ನ ಖಂಡಿಸಿ ವಿಜಯಪುರದಲ್ಲಿ ಬ್ರಾಹ್ಮಣ ಸಮುದಾಯದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಡಿಸಿ ಕಚೇರಿ ಎದುರು ಜಮಾಯಿಸಿದ ಅಖಿಲ ಭಾರತ ಬ್ರಾಹ್ಮಣ ಸಮಾಜ ಮಹಾಸಂಘದ ಸಮಿತಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಪರೀಕ್ಷೆ ನಡೆಸುವ ಸಮಯದಲ್ಲಿ ಜನಿವಾರ ತೆಗೆಸಿದ ಕ್ರಮ ಖಂಡನೀಯ. ಅಧಿಕಾರಿ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ಘಟನೆಯಿಂದಾಗಿ ಬ್ರಾಹ್ಮಣ ಸಮುದಾಯದಲ್ಲಿ ಆತಂಕ ಮೂಡಿದೆ ಎಂದು ಸಂಘಟನೆಯ ಮುಖಂಡರು ಕಳವಳ ವ್ಯಕ್ತಪಡಿಸಿದ್ರು. ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಯ ಪವಿತ್ರ ಜನಿವಾರ ತೆಗೆಸಿರುವ ಘಟನೆ ಸಮಸ್ತ ಬ್ರಾಹ್ಮಣ ಸಮುದಾಯದಲ್ಲಿ ನೋವನ್ನುಂಟು ಮಾಡಿದೆ. ಕೂಡಲೇ ಈ ರೀತಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ತಪ್ಪಿತಸ್ಥರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಡಿಸಿ ರವರಿಗೆ ಮನವಿ ನೀಡುವ ಮೂಲಕ ಬ್ರಾಹ್ಮಣ ಸಮಾಜದ ಯುವ ಮುಖಂಡರು ಒತ್ತಾಯಿಸಿದ್ರು. ಜೈ ಪರಶುರಾಮ್, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘಕ್ಕೆ, ಬ್ರಾಹ್ಮಣ ವಿರೋಧಿ ಸರ್ಕಾರಕ್ಕೆ, ಬ್ರಾಹ್ಮಣ ವಿರೋಧಿ ಸರ್ಕಾರಕ್ಕೆ, ಬ್ರಾಹ್ಮಣ ವಿರೋಧಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಜನಿವಾರ ವಿರೋಧಿ ಅಧಿಕಾರಿಗಳಿಗೆ, ಜನಿವಾರ ವಿರೋಧಿ ಶಿಕ್ಷಣ ಇಲಾಖೆಗೆ, ಜನಿವಾರ ವಿರೋಧಿ ಕೆಇಎಗೆ, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘಕ್ಕೆ, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘಕ್ಕೆ, ಸಮಸ್ತ ಬ್ರಾಹ್ಮಣ ಸಮಾಜಕ್ಕೆ, ಸಮಸ್ತ ಬ್ರಾಹ್ಮಣ ಸಮಾಜಕ್ಕೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಕ್ಕೆ ನನ್ನ ಜನಿವಾರ, ನನ್ನ ಹಕ್ಕು, ನನ್ನ ಜನಿವಾರ, ನನ್ನ ಹಕ್ಕು. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘಕ್ಕೆ ಜೈ ಪರಶುರಾಮ್, ಜೈ ಪರಶುರಾಮ್. ಅಧಿಕಾರಿಗಳಿಗೆ, ಬ್ರಾಹ್ಮಣ ವಿರೋಧಿ ಸರ್ಕಾರಕ್ಕೆ, ಬ್ರಾಹ್ಮಣ ವಿರೋಧಿ ಅಧಿಕಾರಿಗಳಿಗೆ, ಜನಿವಾರ ತೆಗೆಸಿದ ಭ್ರಷ್ಟ ಅಧಿಕಾರಿಗೆ, ಜನಿವಾರ ಕತ್ತರಿಸಿದ ಭ್ರಷ್ಟ ಅಧಿಕಾರಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಜನಿವಾರ ವಿರೋಧಿ ನಾಲಾಯಕ ಅಧಿಕಾರಿಗಳಿಗೆ, ನಾಲಾಯಕ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನನ್ನ ಜನಿವಾರ, ನನ್ನ ಜನಿವಾರ, ನನ್ನ ಜನಿವಾರ, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘಕ್ಕೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ, ಸಮಸ್ತ ಬ್ರಾಹ್ಮಣ ಸಂಘಗಳಿಗೆ, ಸಮಸ್ತ ಬ್ರಾಹ್ಮಣ ಸಮಾಜಕ್ಕೆ, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬ್ರಾಹ್ಮಣ ವಿರೋಧಿ ಸರ್ಕಾರಕ್ಕೆ, ಬ್ರಾಹ್ಮಣ ವಿರೋಧಿ ನಾಲಾಯಕ ಅಧಿಕಾರಿಗಳಿಗೆ, ಜನಿವಾರ ಕತ್ತರಿಸಿದ ನಾಲಾಯಕ ಅಧಿಕಾರಿಗೆ. ಬಿಜಾಪುರ ಜಿಲ್ಲೆಯಲ್ಲಿ ಇಂದು ಕರ್ನಾಟಕದಲ್ಲಿ ಆದಂತಹ ಜನಿವಾರ ತೆಗೆಸುವಂಥ ಘಟನೆಯನ್ನು ವಿರೋಧಿಸಿ ವಿವಿಧ ಸಂಘಟನೆಗಳು ಇಲ್ಲಿ ಇಂದು ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಡಲಾಗಿದೆ. ಬ್ರಾಹ್ಮಣರು ಅತ್ಯಂತ ಶಾಂತ ಸ್ವಭಾವದವರು, ಸಂವಿಧಾನವನ್ನು ಪಾಲನೆ ಮಾಡುವಂಥವರು. ಸಂವಿಧಾನ ಎಲ್ಲರಿಗೂ ತಮ್ಮದೇ ಆದಂತಹ ಧರ್ಮದ ಕಟ್ಟಳೆಗಳನ್ನು ಪಾಲಿಸಿಕೊಂಡು ಹೋಗಲಿಕ್ಕೆ ಸಂವಿಧಾನ ಸಮ್ಮತಿ ಕೊಟ್ಟಿದೆ. ಆದರೂ ಸಹಿತ ಇಂತಹ ಘಟನೆಗಳು ಮೇಲಿಂದ ಮೇಲೆ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ನಡೀತಾನೆ ಇರ್ತಾವೆ. ಯಾವ ಸಮಾಜ ಯಾರ ತಂಟೆಗೂ ಹೋಗದೆ ತನ್ನಷ್ಟಕ್ಕೆ ತಾನು ಕೆಲಸ ಮಾಡ್ತಾ ಇರುವಂತಹ ಸಮಾಜಕ್ಕೆ ಹೀಗೆ ಅಡಚಣೆ ಮಾಡಿದರೆ ಅವರು ದೊಡ್ಡದಾದಂತಹ ಒಂದು ಆಂದೋಲನವನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಇದಕ್ಕೆ ಸಾಧ್ಯ ಆದಷ್ಟು ಬೇಗನೆ ಯಾರು ತಪ್ಪು ಮಾಡಿದ್ದಾರೋ ತಪ್ಪಿಸ್ತರಿಗೆ ಶಿಕ್ಷೆ ಮಾಡಬೇಕು.
ಒಂದು ವೇಳೆ ಶಿಕ್ಷೆ ಮಾಡದೆ ಹೋದರೆ ಇದರಲ್ಲಿ ಸರ್ಕಾರವೂ ಸಹಭಾಗಿದೆ ಅಂತ ಅನ್ಕೊಳ್ಬೇಕಾಗತ್ತೆ. ಅದಕ್ಕೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿಸಿಕೊಳ್ಳುತ್ತೇವೆ, ಸಾಧ್ಯ ಆದಷ್ಟು ಬೇಗನೆ ತಪ್ಪಿತಸ್ಥರನ್ನು ದಂಡಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಈ ಶಾಂತಿಯುತವಾಗಿ ನಡೆಯುವಂಥ ಈ ಸಮಾಜಕ್ಕೆ ಹಾಗೇ ಇರಲಿಕ್ಕೆ ಬಿಡಬೇಕು ಅಂತ ನಾವು ರಾಜ್ಯದ ಮುಖ್ಯಮಂತ್ರಿಗಳು, ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಹತ್ತಿರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಬ್ರಾಹ್ಮಣ ವಿರೋಧಿ ಅಧಿಕಾರಿಗಳಿಗೆ ಅಖಿಲ ಭಾರತೀಯ ಬ್ರಾಹ್ಮಣ ಸಂಘ ಮತ್ತು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾ ಸಭಾ ಇದರ ವತಿಯಿಂದ ಜಿಲ್ಲಾಧಿಕಾರಿಗಳ ಈ ಮೂಲಕ ಸಿಇಟಿ ಪರೀಕ್ಷೆಯಲ್ಲಿ ಗಾಯತ್ರಿ ದೀಕ್ಷೆ ಪಡೆದ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ್ದಕ್ಕೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಖಂಡನೆ ವ್ಯಕ್ತಪಡಿಸುತ್ತಾ ಶಿವಮೊಗ್ಗ ನಗರದ ಆದಿಚುಂಚನಗಿರಿ ಕಾಲೇಜಿನ ಕೇಂದ್ರ ಹಾಗೂ ಸಾಯಿ ಸ್ಫೂರ್ತಿ ಕಾಲೇಜಿನ ಕೇಂದ್ರದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಕಾಲೇಜಿನ ಒಳಭಾಗಕ್ಕೆ ತೆರಳುವ ಸಮಯದಲ್ಲಿ ಸಿಇಟಿ ಸಿಬ್ಬಂದಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳ ಕೈಯಲ್ಲಿ ಧರಿಸಿದ ಕಾಶಿದಾರ ಹಾಗೂ ಗಾಯತ್ರಿ ದೀಕ್ಷೆ ಪಡೆದ ಜನಿವಾರವನ್ನು ತೆಗೆಸಿ ಹಾಕಿರುವುದು ಮಕ್ಕಳ ಪೋಷಕರಿಂದ ತಿಳಿದು ಬಂದಿರುತ್ತದೆ. ಸದರಿ ಕೇಂದ್ರದಲ್ಲಿ ಈ ರೀತಿ ಗಾಯತ್ರಿ ಮಂತ್ರ ದೀಕ್ಷೆ ಪಡೆದು ಆತ್ಮ ಸಾಕ್ಷಾತ್ಕಾರದ ಪರಮ ಸಂಕಲ್ಪ ಮಾಡಿದ್ದ ವಿದ್ಯಾರ್ಥಿಗಳ ಜನಿವಾರವನ್ನು ಬಿಚ್ಚಿಸಿದ ಅವಮಾನಕಾರಿ ಘಟನೆಯಾಗಿದ್ದು ಅಧಿಕಾರಿಗಳು ಮಾಡಿದ್ದು ಅತ್ಯಂತ ಖಂಡನೀಯವಾಗಿದೆ. ವರ್ಷ ಪೂರ್ತಿ ಕಷ್ಟಪಟ್ಟು ಅಧ್ಯಯನ ಮಾಡಿ ಒಳ್ಳೆಯ ಭವಿಷ್ಯಕ್ಕಾಗಿ ಸಿದ್ಧತೆ ಮಾಡಿಕೊಂಡು ಬಂದಿದ್ದ ವಿದ್ಯಾರ್ಥಿಗಳ ಜನಿವಾರ ಬಿಚ್ಚಿಸುವ ಅಧಿಕಾರಿಗಳ ಕೃತ್ಯವು ಬ್ರಾಹ್ಮಣ ಮತ್ತು ಹಿಂದೂ ವಿರೋಧಿಯಾಗಿದ್ದು ಇದನ್ನು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ತೀವ್ರವಾಗಿ ಖಂಡಿಸುತ್ತದೆ. ಮೊಘಲರು ಮತ್ತು ಬ್ರಿಟಿಷರು ಮಾಡುತ್ತಿದ್ದ ಈ ಹೀನ ಕೃತ್ಯ ಈಗಲೂ ಮುಂದುವರೆದಿದ್ದು ದುರ್ದೈವದ ಸಂಗತಿ. ಈ ಅಧಿಕಾರಿಗಳು ಮಾಡಿದ ಅವಮಾನ ಇಡೀ ಬ್ರಾಹ್ಮಣ ಸಮಾಜಕ್ಕೆ ಅವಮಾನವಾಗಿದೆ ಹಾಗೂ ಅದರ ಜೊತೆಗೆ ಜಾತಿ ಗಣತಿಯಲ್ಲಿ ಬ್ರಾಹ್ಮಣ ಸಮಾಜದ ಅಂಕಿ ಅಂಶಗಳನ್ನು ಕಾಲ್ಪನಿಕವಾಗಿ ನಮೂದಿಸಲಾಗಿದೆ. ಈ ಅಂಕಿ ಸಂಖ್ಯೆಗಳು ಯಾರಿಗೂ ಒಪ್ಪುವಂತಿದ್ದಿಲ್ಲ ಹಾಗೂ ಗಣತಿ ಮಾಡಲು ಯಾವ ಅಧಿಕಾರಿಯೂ ಯಾರ ಮನೆಗೂ ಬಂದಿರುವುದಿಲ್ಲ. ಈ ಗಣತಿಯನ್ನು ಬ್ರಾಹ್ಮಣ ಸಮಾಜ ಒಪ್ಪುವುದಿಲ್ಲ. ಬ್ರಾಹ್ಮಣ ಸಮಾಜ ಪ್ರಾಣವನ್ನು ಪಣಕ್ಕಿಟ್ಟು ಧರ್ಮ ರಕ್ಷಣೆ ಮಾಡಲಿದೆ. ಸರ್ಕಾರ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕೆಂದು ತಿಳಿಸುತ್ತೇವೆ. ಸರ್ಕಾರ ಇದರ ಕುರಿತು ಬೇಗನೆ ಎಚ್ಚೆತ್ತುಕೊಳ್ಳದೆ ಹೋದರೆ ರಾಜ್ಯದೆಲ್ಲೆಡೆ ಉಗ್ರ ಹೋರಾಟ ಮಾಡಲಾಗುವುದು. ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ತನಿಖೆ ನಡೆಸಿ ಹಿಂದೂ ಪರಂಪರೆ ಸಂಸ್ಕಾರವಾದ ಗಾಯತ್ರಿ ಮಂತ್ರ ದೀಕ್ಷೆಯ ಪ್ರಾಮುಖ್ಯತೆ, ಘನತೆ, ಗೌರವ ಗೊತ್ತಿಲ್ಲದ ಧರ್ಮ ವಿರೋಧಿ ಕೃತ್ಯ ಎಸಗಿದ ಹೀನ ಅಧಿಕಾರಿಗಳನ್ನು ತಕ್ಷಣ ಕರ್ತವ್ಯದಿಂದ ವಜಾಗೊಳಿಸಬೇಕೆಂದು ಹಾಗೂ ಕಾಲೇಜಿನ ಪರೀಕ್ಷಾ ಕೇಂದ್ರದ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಒಂದು ಮನವಿ ಪತ್ರವನ್ನ ಮಾನ್ಯ ಎಡಿಸಿ ಸಾಹೇಬರ ಮುಖಾಂತರ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀವಿ. ಬ್ರಾಹ್ಮಣ ವಿರೋಧಿ ಭ್ರಷ್ಟ ಸರ್ಕಾರಕ್ಕೆ ಶಾಂತಿಯುತವಾದಂತಹ ಒಂದು ಸಮಾಜವನ್ನ ಸರ್ಕಾರ ಮನೆಯಿಂದ ಹೊರಗೆ ಕರೆಸಿ ಹೋರಾಟಕ್ಕೆ ಅನಿವಾರ್ಯವಾದ ಪರಿಸ್ಥಿತಿ ನಿರ್ಮಾಣ ಮಾಡಿರುವುದು ಅತ್ಯಂತ ಖಂಡನೀಯ ವಿಷಯ. ಮೊದಲು ನಮ್ಮ ಜಾತಿ ಗಣತಿಯಲ್ಲಿ ಅನ್ಯಾಯ ಎಸಗಿ ಅದು ಬೃಹತ್ ಪ್ರತಿಭಟನೆಗೆ ಒಳಗಾಗುವ ಮುನ್ಸೂಚನೆ ಕಂಡು ಇಂತಹ ಒಂದು ಜನಿವಾರ ಕತ್ತರಿಸುವಂಥ ಒಂದು ಕೃತ್ಯ ಎಸಗಿ ವಿಷಯಾಂತರ ಮಾಡಲು ಸರ್ಕಾರ ಸಂಚು ರೂಪಿಸಿದೆ ಅಂತ ನಾನು ಆರೋಪಿಸ್ತೇನೆ. ಸರ್ಕಾರಿ ಅಧಿಕಾರಿಗಳು ಇಂಥ ಹೀನ ಕೃತ್ಯ ಮಾಡಲಿಕ್ಕೆ ಧೈರ್ಯ ಎಲ್ಲಿಂದ ಬರ್ತದೆ ಅಂದರೆ ಅವರ ಹಿಂದೆ ಸರ್ಕಾರ ನಿಂತಿದೆ ಅನ್ನೋ ಅವರಿಗೆ ಒಂದು ಕಲ್ಪನೆಯಿಂದ ಅವರು ಇಂಥ ಕೃತ್ಯವನ್ನು ಎಸಗ್ತಾರೆ. ಅದಕ್ಕೆ ಸರ್ಕಾರ ನೇರವಾಗಿ ಹೊಣೆ ಇದೆ. ಈಗಾಗಲೇ ಸಿಇಟಿ ಅಧಿಕಾರಿಗಳು ತಾವೇ ಒಂದು ಹೇಳಿಕೆ ಕೊಟ್ಟು ಜನಿವಾರ ತೆಗೆಯುವಂಥ ಯಾವುದೇ ಒಂದು ನಿಯಮ ಇಲ್ಲ ಅಂತ ತಾವೇ ಒಪ್ಪಿಕೊಂಡಿದ್ದಾರೆ. ಇಂಥ ವಿಚಾರದಲ್ಲಿ ಸರ್ಕಾರಿ ಅಧಿಕಾರಿಗಳು ಮಾಡಿರುವ ತಪ್ಪು ನೇರವಾಗಿ ಸರ್ಕಾರದ ತಪ್ಪು. ಬೇಷರತ್ತಾಗಿ ಬ್ರಾಹ್ಮಣ ಸಮಾಜಕ್ಕೆ ಸರ್ಕಾರ ಕ್ಷಮೆ ಯಾಚಿಸಬೇಕಂತ ಆಗ್ರಹಿಸ್ತೇನೆ. ಅದೇ ರೀತಿ ಪರೀಕ್ಷೆಯಿಂದ ವಂಚಿತ ಆದ ವಿದ್ಯಾರ್ಥಿಗೆ ನೇರವಾಗಿ ಕಾಲೇಜುಗಳಲ್ಲಿ ಪ್ರವೇಶ ಕೊಡಬೇಕು, ಇಲ್ಲ ವಿಶೇಷವಾಗಿ ಆತನಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕಲ್ಪಿಸಬೇಕು. ಒಂದು ವೇಳೆ ಆತನ ಶಿಕ್ಷಣ ಮೊಟಕುಗೊಂಡ್ರೆ ಕಾನೂನು ಹೋರಾಟಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಮತ್ತು ಈಗಾಗಲೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳು ಈ ಧಾರ್ಮಿಕ ಆಚರಣೆ ಸಂಬಂಧಿತವಾಗಿ ಸ್ಪಷ್ಟವಾಗಿ ನಿಯಮಗಳನ್ನು ರೂಪಿಸಿದ್ದಾರೆ.
ಸಿಕ್ಕರಿಗೆ ಅವರು ಒಂದು ಹಾಕಿಕೊಳ್ಳುವಂಥ ಕೃಪಾಣ ಅಂತಾರೆ, ಒಂದು ಚಾಕು, ಸಣ್ಣ ಚಾಕು ಧರಿಸಲಿಕ್ಕೆ ಮತ್ತು ತಲೆಯ ಮೇಲೆ ಪಗಡಿ ಧರಿಸೋದು, ಟರ್ಬನ್ ಧರಿಸೋದು ಅವರ ಸಂವಿಧಾನಿಕ ಹಕ್ಕು ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇ ರೀತಿ ಜನಿವಾರವು ನಮ್ಮ ಸಂವಿಧಾನಿಕ ಹಕ್ಕು, ಧಾರ್ಮಿಕ ಹಕ್ಕು. ಅದನ್ನು ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಂಥದ್ದು ಮಾಡಿರೋದು ಅತ್ಯಂತ ಅಪರಾಧ ಕೃತ್ಯ. ಇದರ ಮೇಲೆ ಸರ್ಕಾರ ಕೇವಲ ಅವನನ್ನು ಸಸ್ಪೆಂಡ್ ಮಾಡೋದ್ರಾಗೋದಿಲ್ಲ, ಅವನನ್ನು ಸೇವೆಯಿಂದ ವಜಾಗೊಳಿಸಬೇಕು ಮತ್ತು ಧಾರ್ಮಿಕ ಒಂದು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ದಕ್ಕೆ ಮತ್ತು ಸಮಾಜದ ಶಾಂತಿ ಧಕ್ಕೆ ತಂದದ್ದಕ್ಕೆ ಆತನ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಆತನ ಜೈಲಿಗೆ ಹಾಕಬೇಕಂತ ತಿಳ್ಕೊಂಡು ಈ ಮೂಲಕ ನಾವು ಒಕ್ಕೂರಿನಿಂದ ಆಗ್ರಹಿಸ್ತೇವೆ ಅಂತ ಹೇಳ್ತೇನೆ. ಇವತ್ತಿನ ದಿನ ಸಮಸ್ತ ವಿಪ್ರ ಸಮಾಜ ವಿಜಯಪುರ ನಗರದಲ್ಲಿ ವ್ಯಾಪಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಇತ್ತೀಚೆಗೆ ಏನು CET ಪರೀಕ್ಷೆ ನಡೆಯಿತು, ಆ ಪರೀಕ್ಷೆಯಲ್ಲಿ ಶಿವಮೊಗ್ಗದ ಒಂದು ಕೇಂದ್ರದಲ್ಲಿ ಪರೀಕ್ಷಾ ಕೇಂದ್ರದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಅವರು ಮೈ ಮೇಲೆ ಧರಿಸಿರ್ತಕ್ಕಂಥ ಜನಿವಾರ ಆಗಿರಬಹುದು ಮತ್ತು ಕೈಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಕಾಶಿ ದಾರ ಆಗಿರಬಹುದು, ಇದನ್ನು ಕಿತ್ತೆಸೆದು ಪರೀಕ್ಷೆಗೆ ಒಳಗೆ ಬರಬೇಕಂತೇಳಿ ಆಗ್ರಹಿಸಿದ್ದಾರೆ. ಇದಕ್ಕೆ ಬೀದರ್ನ ಒಬ್ಬ ವಿದ್ಯಾರ್ಥಿ ಶುಚಿವ್ರತ್ ಕುಲಕರ್ಣಿ ನಿರಾಕರಿಸಿದಾಗ ಅವನನ್ನು ಪರೀಕ್ಷಾ ಕೇಂದ್ರದ ಒಳಗೆ ಬಿಡದೆ ಪರೀಕ್ಷೆಯ ಇದರಿಂದ ವಂಚಿತ ಮಾಡಿ ಅವನ ಒಂದು ಶಿಕ್ಷಣಕ್ಕೆ ಒಂದು ಕುತ್ತನ್ನು ಈ ಸರ್ಕಾರ ಎಸಗಿದಂತಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೇನೆ ಶಿವಮೊಗ್ಗದಲ್ಲಿ ಆಗಿರ್ತಕ್ಕಂಥ ಘಟನೆ, ಜನಿವಾರವನ್ನು ಕತ್ತರಿಸಿ ವಿದ್ಯಾರ್ಥಿಗಳನ್ನ ಒಳಗಡೆ ಬಿಟ್ಟಿರುವಂಥದ್ದು ಅತ್ಯಂತ ಹೇಯ ಕೃತ್ಯ. ಇದೊಂದು ಧಾರ್ಮಿಕ ಭಾವನೆಗಳನ್ನ ಕೆರಳಿಸುವಂಥದ್ದು ಮತ್ತು ಕೋಮು ಗಲಭೆಯನ್ನ, ಕೋಮಿನ ವಿಚಾರವನ್ನ ಮುಂದಿಟ್ಕೊಂಡು ಸರ್ಕಾರ ಈ ರೀತಿ ಕೃತ್ಯವನ್ನು ಎಸಗುತ್ತಾ ಇರೋದು ಈ ಬ್ರಾಹ್ಮಣ ಸಮಾಜ ಅತ್ಯಂತ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಅದರ ಜೊತೆಯಲ್ಲಿ ಕಾಲ್ಪನಿಕವಾಗಿರ್ತಕ್ಕಂತಹ ಒಂದು ಏನು ಜಾತಿ ಗಣತಿ ಮಾಡಿದ್ದಾರೆ, ಆ ಜಾತಿ ಗಣತಿಯು ಕೂಡ ಬ್ರಾಹ್ಮಣ ಸಮಾಜಕ್ಕೆ ಒಂದು ಅನ್ಯಾಯ ಮಾಡಿದಂತಾಗಿದೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಬ್ರಾಹ್ಮಣ ಮನೆಗೂ ತೆರಳದೇನೆ ಒಂದು ಜಾತಿ ಗಣತಿ ಮಾಡಿರುವಂಥದ್ದು ಹೇಯ ಕೃತ್ಯವಾಗಿದೆ. ಈ ಎಲ್ಲ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಇವತ್ತಿನ ದಿನ ನಾವು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಸರ್ಕಾರಕ್ಕೆ ಈ ಒಂದು ಉಗ್ರವಾದ ಹೋರಾಟದ ಒಂದು ಮನವಿಯನ್ನ ನಾವು ಕೊಡ್ಲಿಕ್ಕೆ, ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇವತ್ತಿನ ದಿನ ಎಲ್ಲ ಪದಾಧಿಕಾರಿಗಳು, ಸಂಘಟನೆಗಳು, ಬ್ರಾಹ್ಮಣ ಸಂಘಟನೆಗಳು ಸೇರಿದ್ದೇವೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.